ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಇವಾಗೆಲ್ಲ ಟ್ರೆಂಡಿಂಗ್ ಆಗಿರುವಂಥ ಒಂದು ಡಿಸೈನ್ ಕಟಿಂಗ್ ಮಾಡ್ತಾ ಇದ್ದೀನಿ. ಏನಪ್ಪ ಡಿಸೈನ್ ಅಂದರೆ ಏನಂತಾರೆ ಅದಕ್ಕೆ ಡಿಸೈನು ನೆನಪೇ ಬರ್ತಾ ಇಲ್ಲ, ಏನೋ ಹೇಳ್ತಾರೆ ನಂಗೆ ನೆನಪು ಬರ್ತಾ ಇಲ್ಲ. ಇದು ಪೇಪರಲ್ಲಿ ಕಟ್ ಮಾಡ್ಕೋಬೇಕು. ನಾನು ಪೇಪರ್ ಇಲ್ಲ, ಹಾಗಾಗಿ ಒಂದು ವೇಸ್ಟು ಡ್ರೆಸ್ ಕಟ್ಟಿಂಗಲ್ಲಿ ಮಾಡಿದ್ದು ಉಳಿದಿದ್ದು ಪೀಸ್ ಇತ್ತು, ಹಾಗಾಗಿ ಇದರಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲ ಕ್ಯಾನ್ವಾಸ್ ಇದ್ದರೆ ಕ್ಯಾನ್ವಾಸಲ್ಲೂ ಕಟ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಇಲ್ಲ ವೇಸ್ಟ್ ಪೇಪರ್ ನ್ಯೂಸ್ ಪೇಪರ್ ಇದ್ದರೆ ಅದರಲ್ಲೂ ಕಟ್ ಮಾಡ್ಕೋಬೋದು. ಅದೇ ಮೇಲ್ಗಡೆ ಈ ಥರ ಪೈಪಿಂಗ್ ಬರುತ್ತಲ್ಲ ಡಿಸೈನು, ಅದು ಏನೋ ಮರ್ತೋಗಿದೆ, ನನಗೆ ನೆನಪೇ ಬರ್ತಾ ಇಲ್ಲ. ಇದನ್ನು ನಮಗೆ ಅದೇ ಮಾಮೂಲಿ ಸ್ಲೀವ್ ಹೇಗೆ ಕಟ್ ಮಾಡ್ಕೋತೀವೋ ಆಗ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಆದಮೇಲೆ ಆ ಡಿಸೈನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಅದು ಎಕ್ಸ್ಟ್ರಾ ಪೀಸ್ ತೊಗೊಂಡು ಡೈರೆಕ್ಟಾಗಿ ಬ್ಲೌಸ್ ಮೇಲೆ ಕಟಿಂಗ್ ಮಾಡೋಕ್ಕಾಗಲ್ಲ. ಇದು 1 ಇಂಚ್ ಉದ್ದ ಬೇಕು ಬ್ಲೌಸು. 1 ಇಂಚ್ ಉದ್ದ ಇಟ್ಕೋತೀನಿ. ಈ ರೀತಿ 1 ಇಂಚ್ ಉದ್ದ ಕೇಳಿರೋದ್ರಿಂದ 1 ಇಂಚು ಉದ್ದ ಇಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದೇನು ಮಾರ್ಕ್ ಇದೆ ಇಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡು ಇದು ಎಕ್ಸ್ಟ್ರಾ ಸ್ಟಿಚಿಂಗಿಗೆ, ಮತ್ತು ಇದನ್ನು ಈ ರೀತಿ ಮಾಡ್ಕೊಳ್ಳೋದು ಅಷ್ಟೇ. ಇವಾಗ ಇದನ್ನೇನು ಮಾಡೋಂಗಿಲ್ಲ, ಕಟ್ ಮಾಡ್ಕೊಳ್ಳೋಣ. ಇವಾಗ ಕಟ್ ಮಾಡ್ಕೊಂಬಿಡೋಣ. ಆಯಿತಾ, ಶೇಪೆಲ್ಲ ಆಮೇಲೆ ತೆಗಿತೀನಿ, ಯಾಕೆಂದರೆ ಇವಾಗ ಇದು ಮಾಡಲ್ಲ. ಇವಾಗ ಹಿಂಗಿದೆಯಲ್ಲ, ಇವಾಗ ಇದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಬಂದ್ಬಿಟ್ಟು 1 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. 1 ಇಂಚು 1 ಇಂಚಿಗೆ ತೊಗೊಂಡು ಈ ರೀತಿ ಕ್ರಾಸಾಗಿ ಜಾಯಿಂಟ್ ಮಾಡ್ಕೋಬೇಕು. ಈ ರೀತಿ ಫಿಶ್ ಕಟ್ಟು ಸ್ಲೀವ್ಸ್ ಇದು ಫಿಶ್ ಥರ ಬಂತಲ್ಲ, ಎಗ್ಎಫ್ನ ಬಂತು. ಇದು ಈ ಥರ ಫಿಶ್ ಕಟ್ಟು ಈ ಥರ ಮಾಡ್ಕೋಬೇಕು. ಇವಾಗ ಇದರಲ್ಲಿ ನಮಗೆ ಎಷ್ಟು ಇದು ಬೇಕು ನೋಡಿಕೊಂಡು ನಾನು ಒಂದು 2.5 ಇಂಚ್ಗೆ ಇಡ್ತೀನಿ. 2.5 ಇಂಚ್ಗೆ ಸಾಕು. ಇವಾಗ ಇದೇನಪ್ಪ ಮಾಡಬೇಕಂದ್ರೆ ಈ ರೀತಿ ಕಟ್ ಮಾಡ್ಕೋಬೇಕು. ಓಕೆನಾ, ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಇದನ್ನು ಓಪನ್ ಮಾಡ್ತೀನಿ. ಈಗಿದೆಯಲ್ಲ, ಇವಾಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು. ಇಲ್ಲೇನು ನಾನು ಕಟಿಂಗ್ ಮಾಡಿದ್ದೀನಲ್ಲ, ಇಲ್ಲಿಂದ ಇಲ್ಲಿ 2.5 ಇಂಚ್ ತೊಗೊಂಡ್ವಲ್ಲ, ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ, ಇಲ್ಲಿಗೆ ಹಿಂಗೆ ಜಾಯಿಂಟ್ ಮಾಡಿಕೊಂಡ್ರೆ ಇದೆ ನಮಗೆ ಫಿಶ್ ಕಟ್ಟು. ಇದನ್ನು ಇಟ್ಕೊಂಡು ನಾವು ಕಟ್ ಮಾಡ್ಕೋಬೇಕು ಬ್ಲೌಸ್ ಪೀಸ್ ಮೇಲೆ ಇಟ್ಟು. ಓಕೆನಾ, ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಂಡು ನೋಡಿ. ಇವಾಗ ಇಲ್ಲಿ ಮಾರ್ಕ್ ಮಾಡಿದ್ದೀನಿ, ಏನಿದೆ ಫಿಶ್ ಕಟ್. ಓಕೆನಾ, ಇವಾಗ ಇದನ್ನು ನೀಟಾಗಿ ಇದು ಬೇಕಂದರೆ ನಿಮ್ಗೆ ಇನ್ನೂ ಸ್ವಲ್ಪ ಅಯ್ಯೋ ಇದು ಕಮ್ಮಿ ಆಯಿತು ಅಂದರೆ 3 ಇಂಚ್ಗೂ ತೊಗೋಬೋದು. ಇಲ್ಲಿಂದ ಬೇಕಂದರೆ 3 ಇಂಚ್ಗೂ ತೊಗೊಳ್ಳಿ. 3, 3.5 ನಿಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೋಬೋದು. ಅದಕ್ಕಿಂತ ಜಾಸ್ತಿ ಇಟ್ಟರೆ ಚೆನ್ನಾಗಿರಲ್ಲ. ನಾನು 3 ಇಂಚ್ಗೆ ಇಟ್ಟಿದ್ದೀನಿ, 2.5ಗೆ ಇಟ್ಟಿದ್ದೆ, ಬೇಡ 3 ಇಂಚ್ಗೆ ಸ್ವಲ್ಪ ತುದಿಗೆ ಬರುತ್ತೆ. 3 ಇಂಚ್ ಬಿಟ್ಟರೆ ಅದಕ್ಕೆ 3 ಇಂಚ್ಗೆ ಇಟ್ಟಿದ್ದೀನಿ. ಇದೇನಿದೆ ಇದು ಮಾರ್ಕ್ ಮಾಡಿ ಇಟ್ಕೋಬೇಕು. ಇದು ಮಧ್ಯ ನ್ಯಾಚ್ ಹಾಕೋಬೇಕು. ಓಕೆನಾ, ಇಷ್ಟು ನಮಗೆ ಇದೊಂದು ಪೀಸ್ ಬೇಕು. ಇವಾಗ ಇದನ್ನ ಇಟ್ಕೊಂಡು ನಾನು ಬ್ಲೌಸ್ ಪೀಸ್ ಕಟ್ ಮಾಡ್ಕೋತೀನಿ. ನೋಡಿ, ಈಗ ಆಲ್ರೆಡಿ ಇದು ಒಂದು ಫೋಲ್ಡಲ್ಲಿದೆ, 2 ಫೋಲ್ಡಲ್ಲೂ ಮಾಡಿದ್ದೀನಿ. ಈಗ ಇದೇನಿರುತ್ತೆ ಇದನ್ನು ಹಿಂಗೆ ಇಟ್ಕೊಳ್ಳೋಣ. ಸೇಮ್ 4 ಪೀಸ್ ಬೇಕು ನಮಗೆ. ಈ ಕಡೆ 2 ಪೀಸ್ ಬೇಕು, ಒಂದು ಕಡೆಗೆ 2 ಪೀಸ್, ಇನ್ನೊಂದು ಕಡೆಗೆ 2 ಪೀಸ್. ಹಂಗಾಗಿ ಹಿಂಗೆ ಇಟ್ಕೊಂಡ್ರೆ ಕಮ್ಮಿ ಆಗುತ್ತೆ. ನಾನು ಹಿಂಗೆ ಇಟ್ಕೊತೀನಿ. ಇದು ಹೆಂಗೆ ಅಡ್ಜಸ್ಟ್ ಆಗುತ್ತೆ ಆ ಥರ ಇಟ್ಕೊಳ್ಳೋಣ. ಇದು ಪೀಸ್ ನಮಗೆ ಇದಾಗ್ದೇ ಸಿಗಬೇಕು ಅಷ್ಟೇ, ಇನ್ನೇನಿಲ್ಲ. ಕರೆಕ್ಟಾಗಿ ಬರಬೇಕು ನೋಡಿ, ಇಲ್ಲಿದೆ. ಈಗ ನಾನು ಒಂದು ಪಿನ್ ಹಾಕೋತೀನಿ, ಆ ಕಡೆ ಈ ಕಡೆ ಸರಿಬಾರ್ದು ಅಂತಷ್ಟೇ. ಇಲ್ಲಿ ಒಂದು ಪಿನ್ ಹಾಕೋತೀನಿ. ಇಷ್ಟು ಫಸ್ಟು ನಾವು ಒಂದು ಪೇಪರೆಲ್ಲ ಈ ಥರ ಕಟ್ ಮಾಡ್ಕೊಂಡ್ರೆ ಇದಕ್ಕೆ ಕಟಿಂಗ್ ಮಾಡೋದು ತುಂಬ ಈಸಿ. ಈಗ ಇಲ್ಲಿಂದ ಬೇಕಾದರೆ ಈ ಕಡೆಯಿಂದ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಓಕೆ, ತಿರುಗಿಸ್ಕೊಂಡು
ಇದು ಹೇಗಿದೆ ಸೇಮ್ ಹಾಗೇ ಕಟ್ ಮಾಡ್ಕೊಳ್ಳಿ. ಮಧ್ಯದ ಮಾರ್ಕ್ ಮಾಡ್ಕೋಬೇಕು. ನಮಗಿದು ಮಧ್ಯ ತೆಗೆದ್ಬಿಟ್ಟು ಈಗ ರೆಡಿ ಆಯಿತು. ಈಗ 2 ಪೀಸ್ ತೆಗಿಬೇಕು. ಈ ರೀತಿ ಬರುತ್ತೆ. ಓಕೆ, ಈ ರೀತಿ ಬರುತ್ತೆ. ಸ್ವಲ್ಪ ಬ್ಲರ್ ಆಗಿ ಕಾಣಿಸ್ತಾ ಇತ್ತು, ಏನೋ ಕ್ಯಾಮ್ರಾ ಸ್ವಲ್ಪ ಇದಾಗಿದೆ. ಈ ರೀತಿ ಬರುತ್ತೆ ನೋಡಿ. ಇವಾಗ ಇದನ್ನು ಸ್ಟಿಚಿಂಗ್ ಹೇಗೆ ಮಾಡೋದು ನೋಡೋಣ. ಏನಿಲ್ಲ, ಪೇಪರ್ ಇದ್ದರೆ ಸಾಕು. ನೀವು ಆರಾಮಾಗಿ ಫಸ್ಟ್ ಕಟ್ ಮಾಡ್ಕೊಂಬಿಟ್ರೆ ಒಂದು ಪೀಸ್ನ ಅದನ್ನು ಇಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳೋದು ನೋಡಿ. ಇಷ್ಟೇ. ಸ್ಟಿಚಿಂಗ್ ಮಾಡಿ ಇಲ್ಲಿಗೆ ನೀವು ಪೈಪಿಂಗ್ ಕೊಟ್ಟರೆ ಸಖತ್ತಾಗಿ ಕಾಣುತ್ತೆ ನೋಡಿ. ಈ ರೀತಿ ಬರುತ್ತೆ. ಓಕೆನಾ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಫಿಶ್ ಕಟ್ಟು. ನಾನು ತುಂಬ ಬ್ಲೌಸ್ ಹೊಲ್ದಿದ್ದೀನಿ. ಇವರು ಎಲ್ಲದಕ್ಕೂ ಮ್ಯಾಚಿಂಗ್ ಆಗೋಂಗೆ ಈ ಥರ ತುಂಬ ಹೊಲಿಸಿದ್ದಾರೆ. ಆದರೆ ಇವಾಗ ನೆನಪು ಮಾಡ್ಕೊಂಡಿದ್ದು ಬೇಕೇ ಬೇಕು ಹೊಲ್ಕೊಡಿ ಅಂತೇಳಿ. ಅದು ಒಂದೇ ಕಲರಲ್ಲೇ, ಅದಕ್ಕೆ ಪೈಪಿಂಗ್ ಇಟ್ಟು ಹೊಲ್ಕೊಡಿ ಅಂತೇಳಿ ಹೊಲಿಸ್ತಾ ಇದ್ದಾರೆ. ಈ ರೀತಿ ಬರುತ್ತೆ. ತೋರಿಸ್ತೀನಿ ಸ್ಟಿಚಿಂಗು. ಈ ರೀತಿ ಬರುತ್ತೆ. ಇಲ್ಲಿ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಓಕೆನಾ, ಸ್ಟಿಚಿಂಗ್ ಮಾಡೋಣ ಬನ್ನಿ. ಫಿಶ್ ಕಟ್ಟಲ್ಲಿ ಕಟ್ ಮಾಡಿದ್ವಲ್ಲ ಹ್ಯಾಂಡ್ಸು, ಇವಾಗ ಸ್ಟಿಚಿಂಗ್ ಮಾಡೋಣ. ಕರೆಕ್ಟಾಗಿ ಇದು 4 ಪೀಸ್ ಇರುತ್ತೆ. ಆ ಕಡೆ 2 ಈ ಕಡೆ 2 ಪೀಸ್ ತೊಗೋಬೇಕು. ಒಂದು ಸ್ಲೀವ್ಸ್ಗೆ ಆ ಕಡೆ ಒಂದು ಈ ಕಡೆ ಒಂದು, ಒಟ್ಟು 4 ಪೀಸ್ ಇರೋದನ್ನ ಒಂದು ಸ್ಲೀವ್ಸ್ಗೆ 2 ಪೀಸು, ಇನ್ನೊಂದು ಸ್ಲೀವ್ಗೆ 2 ಪೀಸು, ಮೇನ್ ಬ್ಲೌಸ್ ಪೀಸ್ 2, ಒಟ್ಟು 8 ಪೀಸ್ ಬರುತ್ತೆ ಇದು. ಅದನ್ನು ನೋಡಿಕೊಂಡು ಕರೆಕ್ಟಾಗಿ ನ್ಯಾಚ್ ಹಾಕ್ಕೊಂಡು ಆ ಕಡೆಗೆ 2 ಈ ಕಡೆ 2 ಪೀಸನ್ನ ರೆಡಿ ಮಾಡ್ಕೋಬೇಕು. ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಕರೆಕ್ಟಾಗಿ ಆ ಕಡೆಗೆ 2 ಈ ಕಡೆಗೆ 2 ನಾನು ಸೇಫ್ ತೆಗ್ದಿಲ್ಲ. ಸ್ಟಿಚಿಂಗ್ ಮಾಡಾದಮೇಲೆ ತೆಗಿತೀನಿ, ಯಾಕೆಂದರೆ ಇದು ಕರೆಕ್ಟಾಗಿ ಮಧ್ಯದಲ್ಲೆಲ್ಲ ಕೂರಿಸ್ಕೊಂಡು ಸ್ಟಿಚ್ ಮಾಡಬೇಕಲ್ಲ, ಅದಕ್ಕೆ. ಆಮೇಲೆ ಅದನ್ನು ಶೇಪ್ ತೆಗೆದ್ರೆ ಆಗುತ್ತೆ, ಅದ್ರೇನು ತೊಂದರೆ ಇಲ್ಲ. ಇವಾಗ ಈ ರೀತಿ ಕರೆಕ್ಟಾಗಿ ಆ ಕಡೆ ಈ ಕಡೆ ಇಟ್ಕೊಳ್ಳಿ ಒಂದೇ ಸಲ, ಯಾಕೆಂದರೆ ಕನ್ಫ್ಯೂಸ್ ಆಗಬಾರ್ದು. ಆಮೇಲೆ 2 ಒಂದೇ ಸೈಡೇ ಬಂದುಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಕರೆಕ್ಟಾಗಿ ಬ್ಲೌಸ್ ಪೀಸ್ನು ಮತ್ತು ಲೈನಿಂಗ್ ಕರೆಕ್ಟಾಗಿ ಈ ರೀತಿ ಜೋಡಿಸ್ಕೊಂಡು ನೀಟಾಗಿ ಇಟ್ಕೊಂಬಿಟ್ರೆ ಕನ್ಫ್ಯೂಸ್ ಆಗೋಲ್ಲ. ಅವಾಗೇನಾಗುತ್ತೆ, ಕರೆಕ್ಟಾಗಿ ಆ ಕಡೆದು 2 ಪೀಸು ಈ ಕಡೆದು 2 ಪೀಸು ಕರೆಕ್ಟಾಗಿರುತ್ತೆ. ಲೈನಿಂಗ್ ಪೀಸು ಮತ್ತು ಬ್ಲೌಸ್ ಪೀಸ್ ಎರಡನ್ನೂ ಸಪ್ರೇಟಾಗಿ ಇಟ್ಕೊಂಬಿಡಿ, ಆವಾಗ ನೀಟಾಗಿರುತ್ತೆ. ಹೀಗೆ 2 ಪೀಸನ್ನು ಇಟ್ಕೊಂಡು ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಫಸ್ಟ್ ಸುತ್ತ ಸ್ಟಿಚ್ ಹಾಕೋಬೇಕು. ಇದು ಪೈಪಿಂಗಿಗೆ ಬೇರೆ ಕಲರ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಆದರೆ ಇವರು ಒಂದೇ ಕಲರಲ್ಲೇ ಮಾಡಿಸ್ತಾ ಇದ್ದಾರೆ. ಯಾಕೆಂದರೆ ಎಲ್ಲ ಬ್ಲೌಸ್ಗೂ ಎಲ್ಲ ಸ್ಯಾರಿಗೂ ಹಾಕೋಬೇಕು ಅಂತ ಅದೇ ಡಿಸೈನಲ್ಲಿ ಮಾಡಿ, ಆದರೆ ಪೈಪಿಂಗ್ ಎಲ್ಲ ಬೇರೆ ಕೊಡಬೇಡಿ ಅಂತ ಹೇಳಿದ್ರು. ನಾನು ಹಂಗೂ ಗೋಲ್ಡಲ್ಲಿ ಕೊಡ್ತೀನಿ ಅಂದೆ, ಬೇಡ ಅಂತ ಹೇಳಿದ್ರು. ಹಂಗಾಗಿ ಹಾಗೇನೆ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಬೇಕು, ಅಷ್ಟೇ. ಇದಕ್ಕೆ ಆಪೋಸಿಟ್ ಕಲರಲ್ಲಿ ಪೈಪಿಂಗ್ ಕೊಟ್ಟರೆ ಚೆನ್ನಾಗಿರುತ್ತೆ, ಆದರೆ ಅವರು ಬೇಡ ಅಂತ ಹೇಳಿರೋದ್ರಿಂದ ಪೈಪಿಂಗು ಅದೇ ಬಟ್ಟೆಯಲ್ಲೇ ಕೊಡಬೇಕು. ಇವಾಗ ಫಸ್ಟ್ ಈ ಥರ ನ್ಯಾಚ್ ಹಾಕ್ಕೊಂಡು 2 ರೆಡಿ ಮಾಡ್ಕೊಂಡಾದ್ಮೇಲೆ ನೋಡ್ಕೋಬೇಕು ಕರೆಕ್ಟಾಗಿದೆಯಾ ಅಂತ. ಈಗ ಅದಕ್ಕೆ ಪೈಪಿಂಗ್ ಪಟ್ಟಿ ರೆಡಿ ಮಾಡ್ಕೊಳ್ಳೋಣ. ಕ್ರಾಸಾಗಿ ತೊಗೋಬೇಕು. ನಾನು ಹೇಳ್ತಾನೆ ಇರ್ತೀನಿ ನನ್ನ ವೀಡಿಯೋಸಲ್ಲೆಲ್ಲ, ಕ್ರಾಸ್ ಪಟ್ಟಿ ತೊಗೊಳ್ಳಿ, ಎಮ್ಮಿಂಗ್ ಆದರೂ ಸರಿ, ಪೈಪಿಂಗ್ ಆದರೂ ಸರಿ. ಓಕೆನಾ, ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡು ಕರೆಕ್ಟಾಗಿ ಆ ಕಡೆ ಕಟ್ಟಿಂಗ್ ಆದಮೇಲೆ ನೀಟಾಗಿ ಅದನ್ನು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ನೀವು ಪೈಪಿಂಗ್ ಆದರೂ ಸರಿ, ಎಮ್ಮಿಂಗ್ ಆದರೂ ಸರಿ, ಇದೇ ರೀತಿ ಕ್ರಾಸ್ ಪಟ್ಟಿನೇ ತೊಗೋಬೇಕು. ಮತ್ತು ಈ ಥರ ಜಾಯಿಂಟ್ ಮಾಡ್ಕೋಬೇಕು. ನಾನು ಮಾಡ್ತಾಯಿದ್ದೀನಲ್ಲ ಸೇಮ್ ಅದೇ ರೀತಿಯೇ ಎರಡೂ ಒಂದ್ರ ಮೇಲೆ ಒಂದಿಟ್ಟು ಕ್ರಾಸ್ ಪಟ್ಟಿಗಳನ್ನ ಜಾಯಿಂಟ್ ಮಾಡ್ಕೊಳ್ಳಿ. ಹೀಗೆ ಎಲ್ಲನೂ ಜಾಯಿಂಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಾದ್ಮೇಲೆ ನಾವು ಪೈಪಿಂಗ್ನ ಸ್ಟಿಚ್ ಮಾಡಬೇಕಾಗುತ್ತೆ. ಇದು ಸ್ವಲ್ಪ ಉದ್ದನೇ ಬೇಕಾಗುತ್ತೆ, ಯಾಕೆಂದರೆ ಕ್ರಾಸಾಗಿ ಬರೋದ್ರಿಂದ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಬಟ್ಟೆ ಜಾಸ್ತಿನೇ ಬೇಕಾಗುತ್ತೆ. ನಾನು ಇದೇ ರೀತಿ ಫಸ್ಟ್ 2 ಪೀಸ್ ಜಾಯಿಂಟ್ ಮಾಡಿ ಮತ್ತೆ ಎಲ್ಲ ಫುಲ್ಲು ಇವಾಗ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಹೀಗೆ ಕಟಿಂಗ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದನ್ನು ನಾವು ಮಾಮೂಲಿ ಇವಾಗ ಆಲ್ರೆಡಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ತುದಿಗೆ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ, ಏನು ಕಷ್ಟ ಏನಾಗಲ್ಲ. ಅದು ಹೇಗೆ ಶೇಪ್ ಇದೆ ಅದೇ ಶೇಪಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಅದು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಅದು ಕ್ರಾಸಾಗಿರೋದ್ರಿಂದ ನ್ಯಾಚ್ ಹಾಕೋಬೇಕು, ನೀಟಾಗಿ ನ್ಯಾಚ್ ಹಾಕ್ಕೊಳ್ಳಿ. ಇದು ಪೈಪಿಂಗ್ ಆಗಿರೋದು ನ್ಯಾಚ್ ಹಾಕಲಿಲ್ಲ ಅಂದರೂ ನಡೆಯುತ್ತೆ, ಒಂದೊಂದು ಅಲ್ಲೊಂದು ನ್ಯಾಚ್ ಹಾಕ್ಕೊಂಡು ಆಗುತ್ತೆ. ಪೈಪಿಂಗ್ ಏನಷ್ಟು ಯಾರು ನ್ಯಾಚ್ ಹಾಕೋದಿಲ್ಲ, ಏಕೆಂದರೆ ಅದು ಇದು ತಿರುಗಲಿ ಅನ್ನೋದಕ್ಕೋಸ್ಕರ. ಮಾಮೂಲಿ ಎಮ್ಮಿಂಗ್ ಆದರೆ ಹಾಕೋದು, ಈ ಥರ ಪೈಪಿಂಗ್ ಆದರೆ ಏನು ಹಾಕಲ್ಲ, ಬೇಕು ಅಂದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ, ಅದೇನು ತೊಂದರೆ ಇಲ್ಲ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಫಸ್ಟು ಅದನ್ನು ಬಟ್ಟೆ ಅಟ್ಯಾಚ್ ಮಾಡೋದ್ವಲ್ಲ ಪೈಪಿಂಗ್ ಪೀಸು, ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡು ಅದು ಎಕ್ಸ್ಟ್ರಾ ಬಟ್ಟೆ ಏನಿದೆ ತೆಗಿಬೇಕಾಗುತ್ತೆ ಮೊದಲು. ಆಮೇಲೆ ಒಳಗಡೆ ಫೋಲ್ಡಿಂಗ್ ಹೋಗಬೇಕು. ನಾವು ಸ್ಟಿಚ್ ಮಾಡಿರ್ತೀವಲ್ಲ ಆ ಕೂಳೆ ಬಟ್ಟೆ ಎಲ್ಲ ಒಳಗಡೆ ಹೋಗೋ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಆ ತುದಿ ಕಟ್ ಮಾಡ್ಕೋಬೇಕು. ನಾವು ಪೈಪಿಂಗ್ ಇಟ್ಟಾಗ ಈಚೆ ಏನೂ ಕಾಣಿಸ್ಬಾರ್ದು, ನೀಟಾಗಿರಬೇಕು, ಆ ಥರ ಮಾಡ್ಕೋಬೇಕು. ಇವಾಗ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಫೋಲ್ಡ್ ಮಾಡಿಕೊಂಡು. ಈ ರೀತಿ ಅದನ್ನು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಆದಮೇಲೆ ಈಗ ನಾನು ಹೇಳ್ದಂಗೆ ಇವಾಗ ಮೇಲ್ಗಡೆ ಎಕ್ಸ್ಟ್ರಾ ಬಟ್ಟೆ ಇರೋದನ್ನು ತೆಗೆದುಬಿಡೋದು.
ಈ ತೆಗೆದಾದ್ಮೇಲೆ ಈಗ ಅದನ್ನು ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಳ್ಳೋದು. ಅದೇ ಪೈಪಿಂಗು ನೀಟಾಗಿ ಬರುತ್ತೆ. ಕೆಳಗಡೆ ಏನು ಅಷ್ಟು ಇದಾಗಿ ಕಾಣಿಸಲ್ಲ, ಅವಾಗೇನು ಕಾಣಿಸೋದಿಲ್ಲ ಕೆಳಗಡೆ ಅಷ್ಟೊಂದು. ಈಗ ನೀಟಾಗಿ ಅದನ್ನ ಫೋಲ್ಡ್ ಮಾಡ್ಕೊಂಡು ಒಂದೇ ಲೆವೆಲ್ಗೆ ಸ್ಟಿಚ್ ಮಾಡ್ಕೋಬೇಕು. ಇದೇ ಪೈಪಿಂಗು. ಯಾವುದೇ ಆದರೂ ಅಷ್ಟೇ ಈ ಥರ ನೀಟಾಗಿ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ. ಓಕೆನಾ. ಎಮ್ಮಿಂಗ್ ಆದರೂ ಬೇರೆದಕ್ಕೆಲ್ಲ ಒಂದು ಡಿಸೈನ್ಗಳಿಗೆಲ್ಲ ಪೋಟ್ಲಿ ಬಟನ್ ಕೊಡೋದಕ್ಕೆಲ್ಲ ಪೈಪಿಂಗ್ ಆಗಲ್ಲ, ಅದಕ್ಕೆ ಉಲ್ಟಾ ತಿರುಗಿಸಿ ಮಾಡಬೇಕು. ಇದರಲ್ಲಿ ತುಂಬ ಡಿಸೈನ್ಸ್ಗಳು ಮಾಡ್ಬೋದು. ಪೋಟ್ಲಿ ಬಟನ್ ಇಡ್ಬೋದು, ಬೇರೆ ಬೇರೆ ಡಿಸೈನ್ಸ್ಗಳು ಇಡ್ಬೋದು, ಬಟರ್ಫ್ಲೈ ಇಡ್ಬೋದು, ಏನೇನೋ ಐತೆ. ಇದರಲ್ಲಿ ಬಂದ್ಬಿಟ್ಟು ಅವರು ಮಾಮೂಲಿ ಸೀರೆ ಇದು ಮಾಮೂಲಿ ಡೈಲಿ ಯೂಸ್ಗೆ ಹಾಕೊಳ್ಳೋವಂಥ ಸೀರೆ ಬ್ಲೌಸ್ ಇದು. ಹಂಗಾಗಿ ಏನು ಡಿಸೈನ್ ಜಾಸ್ತಿ ಬೇಡ ಅಂದ್ಬಿಟ್ಟು ಹಿಂದೆನೂ ಪೈಪಿಂಗು, ಇದಕ್ಕೆ ಮಾತ್ರ ಸ್ಲೀವ್ಸ್ಗೆ ಈ ಥರ ಇಡಿ ಒಂಥರ ಚೆನ್ನಾಗಿರುತ್ತೆ ಅಂತೇಳಿ ಪೈಪಿಂಗ್ ಇರಿಸ್ಬಿಟ್ಟು ಈ ಥರ ಫಿಶ್ ಕಟ್ಟಲ್ಲಿ ರೆಡಿ ಮಾಡಿ ಅಂತ ಹೇಳಿದ್ರು. ಹಂಗಾಗಿ ಇದು ರೆಡಿ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಬರುತ್ತೆ ಒಟ್ಟಿನಲ್ಲಿ, ಹಾಗೇನಿಲ್ಲ. ಹೀಗೆ ಸ್ಟಿಚ್ ಮಾಡಿಕೊಂಡೆ. ಎಕ್ಸ್ಟ್ರಾ ಬಟ್ಟೆನ ತೆಗೆದುಬಿಟ್ಟು ನಾನು 2 ಪೀಸು ರೆಡಿ ಮಾಡಿಕೊಂಡೆ. ಇವಾಗ ಮಧ್ಯದಲ್ಲಿ ಕರೆಕ್ಟಾಗಿ ಇಟ್ಕೋಬೇಕು. ಇವಾಗ ಇದನ್ನು ತಿರುಗಿಸ್ಕೊಂಡು ಸ್ಟಿಚ್ ಹಾಕೊಂಡಾದ್ಮೇಲೆ ನಾವು ಮಧ್ಯ ನ್ಯಾಚ್ ಹಾಕಿರ್ತೀವಲ್ಲ, 2 ಪೀಸನ್ನು ಕರೆಕ್ಟಾಗಿ ಕೆಳಗಡೆ ನ್ಯಾಚ್ ಹಾಕಿರ್ತೀವಲ್ಲ, ಕೆಳಗಡೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಕೆಳಗಡೆ ಮೇಲೆ ಕರೆಕ್ಟಾಗಿ ಮಧ್ಯ ಎರಡೂ ಜಾಯಿಂಟ್ ಆಗಬೇಕು. ಆ ರೀತಿ ನೋಡ್ಕೋಬೇಕು. ಒಂಚೂರು ಆ ಕಡೆ ಈ ಕಡೆ ಆದರೂ ಅದು ಶೇಪು ಚೇಂಜ್ ಆಗಿಬಿಡುತ್ತೆ. ನಮಗೆ ಫಿಶ್ ಕಟ್ಟಲ್ಲಿ ಕಟ್ ಮಾಡಿದ್ದೀವಲ್ಲ, ಅದು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಒಂಚೂರು ಮೇಲೆ ಕೆಳಗೆ ಆಗುತ್ತೆ. ಅದಕ್ಕೋಸ್ಕರ ಅದು 2 ನ್ಯಾಚನ್ನು ಕರೆಕ್ಟಾಗಿ ಬರೋ ಥರ ನೋಡ್ಕೊಳ್ಳಿ. ಅದು ಕರೆಕ್ಟಾಗಿ ಕೂರಿಸಿದ್ರೆ ನಮಗೇನು ಆಗೋಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಇವಾಗ ಅದೇ ಈ ರೀತಿ ಬಂದಿದೆ ನೋಡಿ ಪೈಪಿಂಗು, ತುಂಬ ನೀಟಾಗಿ ಬಂದಿದೆ. ಇವಾಗ ಇದ್ರ ಮೇಲೆ ಒಂದ್ರ ಮೇಲೆ ಒಂದು ಇಟ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಅಲ್ಲಿ ಕರೆಕ್ಟಾಗಿ ನ್ಯಾಚ್ ಹಾಕಿರ್ತೀವಲ್ಲ, ಇಲ್ಲ ಮಾರ್ಕ್ ಮಾಡಿರ್ತೀವಲ್ಲ ಮಾರ್ಕಿಂಗ್ ಪೀಸಲ್ಲಿ, ಅಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡೋದು ಅಷ್ಟೇ ನೋಡಿ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಹ್ಯಾಂಡ್ಸು ಫಿಶ್ ಕಟ್ ಹ್ಯಾಂಡ್ಸು ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾನು ಹೇಳ್ದಂಗೆ ಪೈಪಿಂಗು ಆಪೋಸಿಟ್ ಕಲರಲ್ಲಿ ಕೊಟ್ಟರೆ ಎದ್ದು ಕಾಣಿಸುತ್ತೆ. ಇದು ಪೈಪಿಂಗ್ ಕಾಣಿಸ್ತಾ ಇಲ್ಲ. ಪೈಪಿಂಗ್ ಕೊಟ್ಟರೆ ಅಂದರೆ ಆಪೋಸಿಟ್ ಕಲರಲ್ಲಿ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ರೆಡಿ ಆಯಿತು ಫಿಶ್ ಕಟ್ ಹ್ಯಾಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ರೀತಿ ಬರುತ್ತೆ. ಮೇಲ್ಗಡೆ ಬರೋದು ನಿಮಗೆ ಮುಂದೆ ಬೇಕೋ ಹಿಂದೆ ಬೇಕೋ ಅದನ್ನು ಮೇಲೆ ಕೆಳಗೆ ಜಂಪ್ ಮಾಡ್ಕೋಬೋದು ಅಷ್ಟೇ ನೋಡಿ. ಈ ರೀತಿ ಬಂತು. ತುಂಬ ಚೆನ್ನಾಗಿ ಬಂದಿದೆ ಅಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.